ಏನು ಹಿಂಗಾದ್ರೂ ನಾನು ಜುಟ್ಟಿಡಿಬೇಕು ಅಂತ ಆಸೆ ಪಡ್ಕೊಂಡಿದ್ಯಾ? ನಿನ್ನ ಕಾಲಿಡಿದ್ರೆ ಕರಗ್ನಿಲ್ಲ, ಇನ್ನು ಜುಟ್ಟಿಡಿದ್ರೆ ಕರಗ್ಬಿಡ್ತೀನಾ? ಕೆರಳು ಬಿಡ್ತೀನಿ. ತೆಗಿಲೆ ಕೈಯ. ಅತ್ತೆ, ನೀವು ರುದ್ರಿ ಅವತಾರ ತಾಳಿ ನನ್ನ ತ್ರಿಶೂಲದಿಂದ ಕೊಂದ್ರೂ ಪರವಾಗಿಲ್ಲ. ನಾನು ನಿಮ್ಮ ಮುಂದೆ ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನೀವು ಕಷ್ಟಪಡ್ತಿರೋದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ನೋಡಿ, ನಿಮ್ಮ ಸೊಸೆ ನಿಮ್ಮ ಸಹಾಯ ಮಾಡ್ತಿಲ್ಲ, ಸೇವೆ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಿ. ನೀವು ನನಗೆ ಇದಕ್ಕೆಲ್ಲ ಸಂಬಳ ಕೊಡೋದು ಬೇಡ. ಕೋಪ ಬಿಟ್ಟು ಮಾತುಗೆ ಒಪ್ಕೊಂಡ್ರೆ ಸಾಕು. ಈಗ ನೋಡಿ ಅತ್ತೆ, ನಿಮ್ಮ ಮುಖದಲ್ಲಿ ದೇವಿ ಕಳೆ ಕಾಣ್ತಿದೆ. ನಾನು ದ್ಯಾವ್ರಾಗಕ್ಕೆ ಇಷ್ಟಪಡಕ್ಕಿಲ್ಲ, ಕೆಟ್ಟೊಳಗಿರಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಿನಗೇನು ಕಷ್ಟ ಅದೇ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಅತ್ತೆ. ನೀವು ಅಲಂಕಾರ ಮಾಡಿಕೊಂಡು ಮಹಾಲಕ್ಷ್ಮಿ ಥರ ಇದ್ರೇನೆ ಚಂದ. ಈ ಮನೆ ನಂದಗೋಕ್ಲಾಗಬೇಕು ಅಂದರೆ ನೀವು ದೇವತೆಯಾಗಿ ಬದಲಾಗಲೇಬೇಕು. ಯಾಕೆ ಸುಮ್ಕೆ ಆಟ ಆಡಿದ್ಯಾ? ನೀನು ಏನೇ ಹೇಳಿದ್ರು ನಾನು ಬದಲಾಗಕ್ಕಿಲ್ಲ. ಈಟು ವರ್ಷ ಎಂತೆಂಥ ಕಷ್ಟಗಳನ್ನೋ ನೋಡ್ಕೊಂಡು ಬಂದೀವ್ನಿ. ನಾನು ಸತ್ರೆ ಅದ್ಯಾವ್ರು ಇದಾನೋ ಇಲ್ವೋ, ನನಗೆ ಶಿಕ್ಷೆ ಕೊಡ್ತಾನೋ ಇಲ್ವೋ ಅನ್ನೋದೆಲ್ಲ ನಾನು ಯಾಕೆ ಹೋದ್ಮೇಲೆ ನೋಡ್ಕೊಂತೀನಿ. ಆದರೆ ಬದುಕಿದ್ದಾಗಲೇ ದ್ಯಾವ್ರಾಗಕ್ಕೆ ಇಷ್ಟಪಡಕ್ಕಿಲ್ಲ.